ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆಯೇ ಎಲ್ಲರಿಗೂ ಶ್ರೀಪ್ರಿಯಸ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಬನ್ನಿ, ನಾವಿವತ್ತೊಂದು ತಂಪಾದ ಪಾನೀಯಗಳನ್ನ ಯಾವ್ದಾದ್ರು ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ. ತುಂಬ ಸೆಕೆ ಅಲ್ವಾ, ಏನಾದರೂ ಕೂಲಾಗೆ ಕುಡಿಬೇಕು ಅಂತ ಅನಿಸುತ್ತೆ. ಅದು ನಮ್ಮ ಬಾಡಿಗೆ ತಂಪಾಗುತ್ತೆ ಅಂದರೆ ಯಾಕಾಗಬಾರ್ದು ಅಲ್ವಾ? ಎಷ್ಟು ಟೈಪ್ಸಲ್ಲಿ ಮಾಡ್ಬೋದು ಈಸಿಯಾಗಿ ಮನೆಯಲ್ಲೇ ಅಂತ ನೋಡ್ಕೊಂಡು ಬರೋಣ. ಬನ್ನಿ, ಯಾರೂ ವಿಡಿಯೋನ ಸ್ಕಿಪ್ ಮಾಡಿಲ್ದೇ ನೋಡಿ. ಬನ್ನಿ, ಇವಾಗ ನೋಡೋಣ ಹೇಗೆ ಮಾಡೋದು ಏನು ಅಂತ. ನಾನಿಲ್ಲೊಂದು ಚಿಕ್ಕದು ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ನೀರು ಹಾಕಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನಿಲ್ಲಿ ರಾಗಿ ಗಂಜಿನ ಮಾಡ್ತಾಯಿದ್ದೀನಿ, ಅಥವಾ ರಾಗಿ ಅಂಬ್ಲಿ ಅಂತ ಏನು ಹೇಳ್ತೀವಲ್ಲ ಅದನ್ನು. ಫಸ್ಟ್ ಇವಾಗ ನೀರು ಕುದಿ ಬಂದಮೇಲೆ ಈ ರಾಗಿನ ಏನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ಕುದ್ಬಿಟ್ಟಿದ್ದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇವಾಗ ತಣ್ಣಗಾಗಿದೆ. ಇವಾಗ ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನಾವು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ತುಂಬ ತಂಪು ಇದು, ಆರೋಗ್ಯಕ್ಕೆ ಬೇಸಿಗೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ತಂಪು ನಿಮ್ಮ ಬಾಡಿ ಅಂದರೆ ನೀವು ಇದನ್ನು ಉಪಯೋಗಿಸ್ಬಾರ್ದು. ಹಾಗೆಯೇ ಇದಕ್ಕೆ ಮಜ್ಜಿಗೆನ ಹಾಕ್ತಾಯಿದ್ದೀನಿ. ಮಜ್ಜಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೋದು. ನೀವು ಬೇಕಾದರೆ ಹಾಲು ಬೇಕಾದರೆ ಹಾಕ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ತುಂಬಾ ಈಸಿ ಕೂಡ ಮಾಡೋದಕ್ಕೆ. ಇದಾದಮೇಲೆ ನೆಕ್ಸ್ಟ್ ನಾನು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಮಜ್ಜಿಗೆ ನಿಮಗೆಲ್ಲರಿಗೂ ಗೊತ್ತಿರೋದೇನೆ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಕೂಡ. ನೀವು ಬೇಸಿಗೆಗಾಲದಲ್ಲಿ ಇದನ್ನು ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಲೆಮನ್ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು ನಿಂಬೆಹಣ್ಣಿನ ಜ್ಯೂಸ್ ಅಂದರೆ ಏನು ಉಪಯೋಗ ಇದೆ, ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಬೇಸಿಗೆಗಾಲಕ್ಕೆ ಕೂಡ ಒಳ್ಳೆಯದು, ಡಯಟ್ ಮಾಡೋರಿಗೆ ಕೂಡ ಒಳ್ಳೆಯದಾಗುತ್ತೆ. ನೀವು ಡಯಟ್ ಮಾಡ್ತೀರಾ ಅನ್ನೋದಾದರೆ ಸಕ್ಕರೆ ಹಾಕಿಲ್ದೇ ಬರೀ ನೀವು ಇದು ಲೆಮನನ್ನು ಹಾಕಿಬಿಟ್ಟು, ಲೆಮನ್ ಜ್ಯೂಸ್ ಹಾಕಿಬಿಟ್ಟು ಕೂಡ ಕುಡಿಬೋದು. ಇದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದಾದಮೇಲೆ ನಾನಿಲ್ಲಿ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಇದೂ ಅಷ್ಟೇ ತುಂಬ ತಂಪು, ಬೇಸಿಗೆಗಾಲಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನು ಕೂಡ ಉಪಯೋಗಿಸ್ಬೋದು. ಇದನ್ನು ನಾವು ಕಟ್ ಮಾಡಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಇದನ್ನು ಒಂದು ಅರ್ಧ ಗ್ಲಾಸಷ್ಟು ಕರ್ಬೂಜ ಹಣ್ಣನ್ನು ಹಾಕಿಬಿಟ್ಟು, ಅದಾದಮೇಲೆ ಸಕ್ಕರೆ ಹಾಕಿ ಹಾಲು ಹಾಕ್ತಾಯಿದ್ದೀನಿ. ನೀವು ಮಿಲ್ಕ್ ಶೇಕ್ ಕೂಡ ಮಾಡ್ಕೊಳ್ಬೋದು ಈ ರೀತಿ. ಐಸ್ ಕ್ಯೂಬ್ ಕೂಡ ಇದಕ್ಕೆ ಹಾಕ್ಕೊಳ್ಬೋದು ಇನ್ನು ತಂಪಾಗಿ ಬೇಕು ಅನ್ನೋದಾದರೆ. ನೋಡಿ, ಇದು ಕೂಡ ರೆಡಿಯಾಗಿದೆ. ಹಾಗೆಯೇ ನಿಮಗೆ ಹಾಲು ಬೇಡ ಅಥವಾ ಸಕ್ಕರೆ ನಾವು ಯೂಸ್ ಮಾಡಲ್ಲ ಅನ್ನೋರು ಕೂಡ ನೀವು ಬೆಲ್ಲನ ಯೂಸ್ ಮಾಡ್ಬೋದು. ಬೆಲ್ಲ ಕೂಡ ತುಂಬ ತಂಪು, ಆರೋಗ್ಯ ಕೂಡ ಇದು ಕೂಡ ಒಳ್ಳೆಯದು. ಹಾಗಾಗಿ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಬೇಸಿಗೆಗಾಲಕ್ಕೆ. ಅದಾದಮೇಲೆ ಜೀರಿಗೆ ಮತ್ತು ಮೆಂತ್ಯ ಇದನ್ನು ಒಂದೊಂದು ಸ್ಪೂನ್ ಹಾಕಿಬಿಟ್ಟು ಒಂದು ಗ್ಲಾಸ್ಗೆ 1 ಗ್ಲಾಸ್ ನೀರು ಹಾಕಿಬಿಟ್ಟು ಇದನ್ನು ನೆನೆ ಹಾಕಿಡಬೇಕು ರಾತ್ರಿ. ಬೆಳಗ್ಗೆ ನೀವು ಇದನ್ನು ಕುಡಿಬೇಕು. ಇದು ಕೂಡ ತುಂಬ ತಂಪು, ತುಂಬ ಒಳ್ಳೆಯದು. ನೋಡಿದ್ರಲ್ಲ, ನಾನಿಲ್ಲಿ 6 ಟೈಪನ್ನು ಮಾಡಿದ್ದೀನಿ. ನಿಮಗಿದ್ರಲ್ಲಿ ಯಾವುದು ಇಷ್ಟ ಆಯಿತು, ಯಾವುದು ಇದನ್ನು ಯೂಸ್ ಮಾಡ್ತೀರಾ ನೀವು ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ನನಗೆ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಟೈಪ್ಸ್ ಮಾಡಿದ್ದೀನಿ ಅಂತ. 6 ಟೈಪ್ಸ್ ನಾನಿಲ್ಲಿ ಪಾನೀಯಗಳನ್ನ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಇದರಲ್ಲಿ ಯಾವುದನ್ನು ಉಪಯೋಗಿಸ್ತಾ ಇದ್ದೀರಾ, ನಿಮ್ಗೆ ಯಾವುದು ಒಳ್ಳೇದು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆಯೇ ನಾನಿಲ್ಲಿ ಕರ್ಬೂಜ ಜ್ಯೂಸನ್ನು ಮಿಲ್ಕ್ ಶೇಕ್ ಮಾಡಿದ್ದೀನಿ. ಇದೇನೆಂದರೆ ಒಬ್ರೊಬ್ಬರಿಗೆ ನಾವು ಡಯಟಲ್ಲಿ ಇದ್ದೀವಿ, ನಾವು ಹಾಲು ಕುಡಿಯಲ್ಲ ಅಥವಾ ಸಕ್ಕರೆ ಯೂಸ್ ಮಾಡಲ್ಲ ಅನ್ನೋರು ನೀವು ಈ ಕರ್ಬೂಜ ಜ್ಯೂಸನ್ನು ಯೂಸ್ ಮಾಡ್ಬೋದು. ಇದು ಬೆಲ್ಲ ಹಾಕಿ ಮಾಡಿರೋದು, ತುಂಬ ತಂಪು ಕೂಡ, ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ನೀವು ಯೂಸ್ ಮಾಡ್ಬೋದು. ಹಾಗೆಯೇ ನಾನಿಲ್ಲಿ ಜೀರಿಗೆ ಮತ್ತು ಮೆಂತ್ಯ ಹಾಕಿದ್ದು ನೀರನ್ನು ಇಟ್ಟಿದ್ದೀನಿ. ಇದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು, ಏನಕ್ಕೆ ಇದು ಮಾಡಿರೋದು ಅಂದ್ಬಿಟ್ಟು. ಇದನ್ನು ನೀವೇನು ಮಾಡಬೇಕು ಅಂದರೆ ಮೆಂತ್ಯ 1 ಸ್ಪೂನು ಮತ್ತು ಜೀರಿಗೆ 1 ಸ್ಪೂನನ್ನು ರಾತ್ರಿ ನೀವು ಮಲಗಬೇಕಾದ್ರೆ ಈ ಥರ 1 ಗ್ಲಾಸ್ ನೀರಿಗೆ ಇದನ್ನು ಹಾಕಿ ನೆನೆ ಹಾಕಿ ಇಡಬೇಕು. ಬೆಳಗ್ಗೆ ನೀವು ಇದನ್ನು ಫಿಲ್ಟರ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ಏನು ಬರ್ತೀವಲ್ವ ಆವಾಗ ನೀವು ಇದನ್ನು ಕುಡಿಬೇಕು. ತುಂಬ ತಂಪು, ಒಳ್ಳೆಯದು ಇದು ಆರೋಗ್ಯಕ್ಕೆ. ನಿಮ್ಮ ಬಾಡಿ ತುಂಬ ಹೀಟ್ ಇದೆ, ನಿಮಗೆ ಆಗ್ತಾ ಇಲ್ಲ ಅನ್ನೋರು ಈ ಸೆಕೆಗಾಲಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ ಈ ನೀರು. ಇದನ್ನು ಕೂಡ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಇದು ಅಂಬ್ಲಿ ಕೂಡ ಹೌದು. ರಾಗಿದು ನಾನು ಏನು ಮಾಡಿದ್ದೀನಿ, ನೀವು ರಾಗಿ ಗಂಜಿ ಅನ್ಬೋದು, ರಾಗಿ ಅಂಬ್ಲಿ ಏನೇ ಆಗಿರ್ಬೋದು, ಇದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಇದನ್ನು ಕೂಡ ರಾತ್ರಿ ನೀವು ಮಾಡಿಟ್ಬಿಟ್ಟು ರಾಗಿನ ಬೆಳಗ್ಗೆ ನೀವು ಎದ್ದುಬಿಟ್ಟು ಮಜ್ಜಿಗೆ ಹಾಕಿ ಕುಡಿಬೇಕು, ಮೊಸರು ಹಾಕಿ ಕುಡಿಬಾರ್ದು. ಇದನ್ನು ಕೂಡ ಕುಡಿದ್ರೆ ತಂಪಾಗುತ್ತೆ. ಹಾಗೆಯೇ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದೆ ಅಂದರೆ ಇದನ್ನು ನೀವು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು
ಕಡಿಮೆ ಆಗ್ತಾ ಬರುತ್ತೆ. ನಿಜವಾಗ್ಲೂ ನೀವು ಟ್ರೈ ಮಾಡಿ, 1 ವೀಕಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆಯೇ ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಹೇಗೆ ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಆಗಿ. ನೆಕ್ಸ್ಟ್ ನಾನು ಹಾಕೋ ಎಲ್ಲ ವಿಡಿಯೋಗಳನ್ನು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಕೂಡ ಮನೇಲಿ ಈ ರೀತಿ ಹೆಲ್ತಿಯಾಗಿರೋ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ಫುಡ್ ಯಾವುದೇ ಆಗಿರ್ಬೋದು ಮಾಡಿಬಿಟ್ಟು ಟ್ರೈ ಮಾಡ್ಬೋದು ಮನೆಯಲ್ಲಿ ಕೂಡ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.